ಎಲ್ರಿಗೂ ನಮಸ್ಕಾರ. ಸಮೀರ್ MD ಎಷ್ಟು ಸುಳ್ಳು ಹೇಳಿದಾನೆ ಅನ್ನೋದು, ಏನಕ್ಕೋಸ್ಕರ ಹೇಳ್ದ ಅನ್ನೋಂಥದ್ದು ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ, ವಿತ್ ಪ್ರೂಫ್ ಜೊತೆಗೆ. ಸಮೀರ್ MD ಆದಷ್ಟು ಬೇಗ ಅರೆಸ್ಟ್ ಆಗ್ತಾನೆ ಅಂತ ನಾವು ಹೇಳಿದ್ವಿ. ಅದೇ ರೀತಿ ನಿನ್ನೆ ಪೊಲೀಸ್ ಅರೆಸ್ಟ್ ಮಾಡಕ್ ಬಂದಿದ್ರು. ಲಾಯರ್ ಹತ್ರ ದುಡ್ಡು ಕೊಟ್ಟು ಬೇಗನೆ ಬೇಲ್ನ ಕೂಡ ತರಿಸ್ಕೊಂಡ್ರು ಮಿಸ್ಟರ್ ಸಮೀರ್. ಲಾಯರ್ ಹತ್ರ ಬೇಲ್ ತರಿಸ್ಕೊಳ್ಳೋದಂದ್ರೆ ಈಸಿ ಅಲ್ಲ ರೀ. ಬೆಳಿಗ್ಗೆ ಧರ್ಮಸ್ಥಳದಿಂದ ಪೊಲೀಸ್ ಅವರು ಹೊರಟಿದ್ದಾರೆ ಸಮೀರ್ನ ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಗೊತ್ತಾಗ್ತಿದ್ದಂಗೆ ಮಧ್ಯಾಹ್ನಕ್ಕೆಲ್ಲ ಸಂಜೆಗೆಲ್ಲ ಲಾಯರ್ ಬೇಲ್ ತಗೊಬರೋದು ಅಂದ್ರೆ ಈಸಿ ಅಲ್ಲ. ಅದಕ್ಕಷ್ಟೇ ಖರ್ಚಾಗುತ್ತೆ ದುಡ್ಡು. ಆ ದುಡ್ಡು ಎಲ್ಲಿಂದ ಬಂತು ಮಿಸ್ಟರ್ ಸಮೀರ್? ನಾನು ಹೇಳ್ತೀನಿ ಅದಕ್ಕೆ ಎಲ್ಲಿಂದ ಬಂತು ಅಂತ. ಆಮೇಲೆ ಎಡಿಟರ್ಗೆ ಅಮೌಂಟ್ ಕೊಡ್ಲಿಕ್ಕೆ ಕಾಸಿಲ್ಲ ನಿಮ್ಮ ಹತ್ರ, ಆದ್ರೆ ಲಾಯರ್ ಬೇಲ್ ತರಿಸ್ಕೊಳಕ್ ಕಾಸು ಕೊಡಕ್ಕೆ ಎಲ್ಲಿಂದ ಬಂತು ನಿಮಗೆ ಅಷ್ಟೊಂದು ದುಡ್ಡು? ಎಡಿಟರ್ಗೆ ಎಡಿಟಿಂಗ್ಗೆ 5,000 ರೂಪಾಯಿ ಕೊಡಕ್ಕೆ ನಿಮ್ಮ ಹತ್ರ ಕಾಸಿಲ್ಲ, ಆದ್ರೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ನಿಮ್ಮವ್ರು ನನಗೊಂದು ಸ್ಕ್ರೀನ್ಶಾಟ್ ಕಳಿಸಿದ್ದಾರೆ, ಮಿಸ್ಟರ್ ಸಮೀರ್ MD ಅವರೇ, ನಿಮ್ಮ ಕಡೆಯವರೊಬ್ರು ಸ್ಕ್ರೀನ್ಶಾಟ್ ಕಳಿಸಿದ್ದಾರೆ. ಆ ಸ್ಕ್ರೀನ್ಶಾಟಲ್ಲಿ ನಿಮ್ಮ ಅಕೌಂಟಿಗೆ 15 ಲಕ್ಷ ರೂಪಾಯಿ ಬಂದಿದೆ. ಕೇರಳದ ಒಂದು ಸಂಘಟನೆಯಿಂದ ನಿಮಗೆ ಬಂದಂಥದ್ದು 15 ಲಕ್ಷ ರೂಪಾಯಿ. ಏನಕ್ಕೆ ಕೊಟ್ಟರು? ಆ ಸಂಘಟನೆ ಜೊತೆಗೆ ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಆ ಸಂಘಟನೆ ಜೊತೆಗೆ ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಒಂದು ಸ್ವಲ್ಪ ಕ್ಲಾರಿಫೈ ಕೊಡಿ ಮಿಸ್ಟರ್ ಸಮೀರ್. ನಾನು ವಿತ್ ಸ್ಕ್ರೀನ್ಶಾಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಸಮೀರ್ MD ಅವರ ಅಕೌಂಟಿಗೆ ಬಂದಿರೋದು 15 ಲಕ್ಷ ರೂಪಾಯಿ. ಇದನ್ನ ಅವ್ರ ಕಡೆಯವರೇ ಒಬ್ರು ಸ್ಕ್ರೀನ್ಶಾಟ್ ನನಗೆ ಕಳಿಸಿರೋದು. ಏನಕ್ಕೆ ಮಿಸ್ಟರ್ ಸಮೀರ್ ಆ ಸಂಘಟನೆ ನಿಮಗೆ ಅಷ್ಟೊಂದು ದೊಡ್ಡ ಮೊತ್ತದ ಹಣನ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಕಾರಣ ಏನು? ಸ್ವಲ್ಪ ಇದಕ್ಕೆ ಕ್ಲಾರಿಫೈ ಕೊಡಬೇಕಾಗುತ್ತೆ. ಅದಾದಮೇಲೆ ಅದೇ ಸಂಘಟನೆ, ಆ್ಯಕ್ಚುಲಿ ಈ ಸಂಘಟನೆ ಬಂದು ಕೇರಳದ್ದು, ಅದೇ ಸಂಘಟನೆಯಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಅಕೌಂಟಿಗೆ 42 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಮಹೇಶ್ ಶೆಟ್ಟಿ ಅವರೇ 42 ಲಕ್ಷ ರೂಪಾಯಿ ರೀ, ಹೆಂಗ್ರಿ? ಅಲ್ಲ, ದುಡ್ಡಿಗೆ ಬೆಲೆನೇ ಇಲ್ವಲ್ಲ ಸ್ವಾಮಿ ನಿಮ್ಗಳ ಹತ್ರ. ಆ್ಯಕ್ಚುಲಿ ಇವರು ಆಸ್ತಿ ಎಲ್ಲ ಹೆಂಗೆ ಅಭಿವೃದ್ಧಿ ಆಗ್ತಾ ಇದೆ, ಹೆಂಗೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಇವತ್ತು ನಾನು ಕೊಡ್ತಾರ ಪ್ರೂಫ್, ಎಲ್ಲಿಂದ ಅಭಿವೃದ್ಧಿ ಆಯಿತು ಅಂತೇಳಿ. 1 ರೂಪಾಯಿ 2 ರೂಪಾಯಿ 42 ಲಕ್ಷ ರೂಪಾಯಿ, ಅದು ಒಂದು ಟ್ರಾನ್ಸಾಕ್ಷನ್. 13 ವರ್ಷ ಆಯಿತು. 13 ವರ್ಷದಿಂದ ಎಷ್ಟೆಲ್ಲ ಟ್ರಾನ್ಸಾಕ್ಷನ್ ನಡೆದಿರಬೇಡ ಮಹೇಶ್ ಶೆಟ್ಟಿ ಅವರೇ. ಗಿರೀಶ್ ಮಠಣ್ಣ, ನಿಮ್ದೇನು ಕಮ್ಮಿ ಇಲ್ಲ ಬಿಡ್ರಿ, ನಿಮ್ದು 4 ಟ್ರಾನ್ಸಾಕ್ಷನ್ ಸಿಕ್ಕಿದೆ. 4 ಟ್ರಾನ್ಸಾಕ್ಷನಲ್ಲೂ 1 ಲಕ್ಷದೊಂದು ಟ್ರಾನ್ಸಾಕ್ಷನ್ನು, 8 ಲಕ್ಷದೊಂದು ಟ್ರಾನ್ಸಾಕ್ಷನ್. ಅಂದರೆ ನಿಮ್ಮ ಅಕೌಂಟಿಗೆ ಅಮೌಂಟ್ ಬಂದಿರೋದೆಲ್ಲ ಜನಗಳೇ ನೋಡಿ, ಹಿಂದೂಗಳೇ, ಮಬ್ಬು ಹಿಂದೂಗಳೇ, ಬುದ್ಧಿ ಇಲ್ಲದೆ ಇರೋಂಥವ್ರೆ, ಲದ್ದಿನೇ ತುಂಬ್ಕೊಂಡಿರೋಂಥವ್ರೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇವರ ಅಕೌಂಟ್ಗಳಿಗೆ ಇಷ್ಟೆಲ್ಲ ಅಮೌಂಟ್ ಬರ್ತಾ ಇದೆ, ಏನಕ್ಕೆ ಕಳಿಸ್ಬೇಕು? ಆ ಸಂಘಟನೆ ಯಾವುದು ಗೊತ್ತಾ? ಇವತ್ತಿಗೆ ಹಿಂದೂ ಧರ್ಮನ ಅಳಿಸ್ಬೇಕು, ಹಿಂದೂ ಧಾರ್ಮಿಕ ಕ್ಷೇತ್ರವನ್ನು ನಾಶ ಮಾಡಬೇಕು ಅಂತ ಕಾಯ್ಕೊಂಡು ಕುಂತಿರುವಂತಹ ಸಂಘಟನೆ. ಅದು ಕೇರಳದಲ್ಲಿ ಫೇಮಸ್. ಅದು ಅಂತಹ ಸಂಘಟನೆಯಿಂದ ಇವರುಗಳಿಗೆ ಕಾಸು ಹೆಂಗೆ ಬಂತು? ಆ್ಯಂಡ್ ಈ ಮ್ಯಾಜಿಕ್ ಅಜ್ಜಿ, ನನಗೆ ಒಂದೇ ಒಂದು ಈ ವಿಚಾರದಲ್ಲಿ, ಈ ಅಜ್ಜಿ ವಿಚಾರದಲ್ಲಿ, ಈ ಅಜ್ಜಿ ಏನಾದ್ರು ಕುಂತಿನ ಅಲ್ಲ, ದೇವಿ ಕುಂತಿನ ಈ ಅಜ್ಜಿ ಅಂತ ನನ್ನ ಒಂದು ಡೌಟು. ಯಾಕಂದರೆ ದೇವಿ ಕುಂತಿ ಸೂರ್ಯನಿಂದ ವರ ಪಡೆದು ಸೂರ್ಯಪುತ್ರ ಕರ್ಣನನ್ನು ಜನನ ಕೊಡ್ತಾರೆ ಕುಂತಿಯವರು. ಆ ರೀತಿ ಅಂದರೆ ಗರ್ಭಾಧಾರಣೆ ಆಗಿದೆ. ಈ ಅಜ್ಜಿ ಆ ರೀತಿ ಏನಾದರೂ ಮಾಡಿಬಿಟ್ರ? ಏನಕ್ಕೆ ಅಂದರೆ ಗರ್ಭಾಧಾರಣೆ ಆಗಿಲ್ಲ, ಪ್ರೂಫ್ ಇದೆ, ಇವ್ರುಗಳು ಮಕ್ಕಳಿಲ್ಲ, ನಾಯಿನೇ ಮಕ್ಕಳು ಅಂತ ನೋಡ್ಕೊತಿದ್ರು ಅಂಥವ್ರು ಇನ್ನು ಕಿವಿಯಿಂದ ಏನಾದರೂ ಕುಂತಿ ರೀತಿ ಕಿವಿಯಿಂದ ಬಂತ ಮಗು? ದೇವಿ ಕುಂತಿ ರೀತಿ ಏನಾದರೂ ಈ ಅಜ್ಜಿ ಈ ಥರ? ಈ ಮ್ಯಾಜಿಕ್ ಅಜ್ಜಿ ಒಂಚೂರು ಆನ್ಸರ್ ಕೊಡ್ರಿ ಇದಕ್ಕೆ. ಸುಜಾತ ಭಟ್ ಅವರೇ ಆನ್ಸರ್ ಕೊಡಿ. ಯಾವ ದೇವರಿಂದ ನೀವು ವರನ ಪಡೆದ್ರಿ ಅನನ್ಯ ಭಟ್ನ? ಆನ್ಸರ್ ಕೊಡಿ ಇದಕ್ಕೆ. ಜನಗಳೇ ನೋಡಿ, ಹಿಂದೂಗಳೇ, ನಾನು ಮತ್ತೆ ವಿತ್ ಪ್ರೂಫ್ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾರ್ಯಾರ ಅಕೌಂಟಿಗೆ ಎಷ್ಟೆಷ್ಟೆಲ್ಲ ಅಮೌಂಟ್ ಬಂದಿದೆ, ಇವ್ರು ಯಾವ ರೀತಿ ಎಲ್ಲ ಪ್ಲಾನ್ ಮಾಡ್ತಿದ್ರು ಅಂತ ಹೇಳಿ. ಈ ಅಜ್ಜಿಯನ್ನ ಕರ್ಕೊಂಡು ಬಂದಿದ್ದು ಇದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ. ಇದ್ದಾಗ ನಕ್ಸಲ್ ಇದ್ರಲ್ಲಿ ಅರೆಸ್ಟ್ ಆಗಿದ್ದಾಗ, ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾಗ ಬೇಲ್ ಕೊಟ್ಟು ಹೊರಗಡೆ ಕರ್ಕೊಂಡು ಬಂದಿದ್ದು ಇದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ. ಅಂಡ್ ಇತ್ತೀಚೆಗೆ ಈ ಅಜ್ಜಿದು ಒಂದು ಆಡಿಯೋ ವೈರಲ್ ಆಗಿದೆ. ಕಲ್ಲು ಹೊಡಿಬೇಕು, ಕಲ್ಲು ಹೊಡೆದು ದಂಗೆ ಏಳಬೇಕು, ಅದು ದೇವಸ್ಥಾನ ಏನಕ್ಕೆ, ಗೌರ್ಮೆಂಟ್ ಒಪ್ಪಿಸ್ಬಿಡಿ ಅಂತೇಳಿ. ಸೊ ಇಷ್ಟೆಲ್ಲ ಇವ್ರುಗಳು ಮಾತಾಡ್ತಿದ್ದಾರೆ ಅಂತ ಅಂದಮೇಲೆ ಯೋಚನೆ ಮಾಡಿ, ಇವರ ಹಿಂದೆ ಇನ್ನೂ ಎಷ್ಟು ದೊಡ್ಡ ಗ್ಯಾಂಗ್ ಇರಬೇಕು. ಇವರನ್ನ ಎನ್ಕ್ವೈರಿ ಮಾಡಿ, ಇವ್ರ ಹಿಂದೆ ಇರೋರು ಯಾರು ಅಂತ ಕಂಡಿಡೀರಿ. ನಾನು ನಮ್ಮ ಘನ ಸರ್ಕಾರಕ್ಕೆ ನಾನು ಇದನ್ನ ಕೇಳ್ಕೊಳ್ತಾ ಇದ್ದೀನಿ, SIT ಡಿಪಾರ್ಟ್ಮೆಂಟ್ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ಆದರೆ ಇವ್ರ ಹಿಂದೆ ಇರೋರನ್ನ ಏನಾದ್ರು ಬೆಳೆಸೋಕ್ಕೆ SIT ಡಿಪಾರ್ಟ್ಮೆಂಟ್ ಅವ್ರ ಕೈಲಿ ಆಗಲಿಲ್ಲ ಅಂದರೆ ಒಂದು ಪಕ್ಷ CBIನೂ ಅರೇಂಜ್ ಮಾಡಿಬಿಡಿ ದಯವಿಟ್ಟು. ಏನಕ್ಕೆ ಅಂತ ಅಂದರೆ ಇದು ತುಂಬ ದೊಡ್ಡ ವಿಚಾರವಾಗಿ ಹೋಗ್ತಾ ಇದೆ. ದಿನೇ ದಿನೇ ಇವರ ಸುಳ್ಳುಗಳು ಬದಲಾವಣೆಗಳಾಗಿ ಹೋಗ್ತಾ ಇದೆ. ಧರ್ಮಸ್ಥಳಕ್ಕೆ ಕಲ್ಲು ಹೊಡೆಯೋ ರೇಂಜ್ಗೆಲ್ಲ ಹೋಗ್ತಾ ಇದ್ದಾರೆ ಇವರು, JCB ನುಗ್ಸೋ ರೇಂಜ್ಗೆಲ್ಲ ಹೋಗ್ತಾ ಇದ್ದಾರೆ. ಹಿಂದೂಗಳೇ ಎಚ್ಚೆತ್ತುಕೊಳ್ಳಿ. ಇವತ್ತು ಧರ್ಮಸ್ಥಳ, ನಾಳೆ ನಿನ್ನ ಮನೆಗೆ ಬಂದು ಕಲ್ಲು ಹೊಡಿತಾರೆ, ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಇನ್ನು ಮೇಲಾದ್ರೂ ಸತ್ಯದ ಪರವಾಗಿ ನಡೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಒಂದು ಸಿನಿಮಾ ರೀತಿ ತೋರಿಸ್ಬಿಟ್ರು, ಅದೊಂಥರ ಸಿನಿಮಾ ರೀತಿ ಇತ್ತು, ಸಿನಿಮಾನ ತೋರಿಸ್ಬಿಟ್ರು, ಸೌಂಡ್ ಎಫೆಕ್ಟ್ಸ್ಗಳಿತ್ತು, ಅದಕ್ಕೆ ನಂಬೇಡಿ.
ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಇವರು ಹೇಳ್ತಾ ಇರೋ ಸುಳ್ಳುಗಳಲ್ಲಿ ಅವರು ಹೇಳೋ ಪ್ರತಿಯೊಂದು ಮಾತನ್ನ ಒಂದು ಸಾರಿ ನೋಡಿ, ಲಾಜಿಕಲಿ ಥಿಂಕ್ ಮಾಡಿ. ಯಾವ ರೀತಿ ಆಗಿರ್ಬೋದು ಇದು? ಹೌದಾ, ಹಿಂಗಾಗಿರುತ್ತಾ? ಲಾಜಿಕ್ ಅದೊಂದು ಜಸ್ಟ್ ಬೇಸಿಕ್ ಕಾಮನ್ ಸೆನ್ಸ್. ಅದು ಆ ಬೇಸಿಕ್ ಕಾಮನ್ ಸೆನ್ಸಿಂದ ಯೋಚನೆ ಮಾಡಿ. ನಿಮ್ಮನ್ನು ನಾವು ಲಾಯರ್ ಥರ ಯೋಚನೆ ಮಾಡಿ, ಪೊಲೀಸ್ ಥರ ಯೋಚನೆ ಮಾಡಿ, CBI ರೀತಿ ಯೋಚನೆ ಮಾಡಿ ಅಂತ ಯಾರು ಹೇಳ್ತಾರೆ? ಬೇಸಿಕ್ ಕಾಮನ್ ಸೆನ್ಸಲ್ಲಿ ಯೋಚನೆ ಮಾಡಿ. ನಿಮಗೊಳಗೆ ಗೊತ್ತಾಗ್ಬಿಡುತ್ತೆ, ನಿಮ್ಗೊಳಗೆ ಅರ್ಥ ಆಗುತ್ತೆ. ದಯವಿಟ್ಟು ಹಿಂದೂಗಳೇ ಮರಳಾಗಬೇಡಿ. ಮರಳಾಗಿದ್ದು ಸಾಕು. ಇವತ್ತಿಗೆ ಇವರುಗಳ ಸುಳ್ಳು ಹೊರಗಡೆ ಬಂದಿದೆ. ಆದರೆ ಇವತ್ತಿಗೂ ಎಷ್ಟೋ ಜನ ಆ ಸುಳ್ಳನ್ನು ಕೂಡ ನಂಬ್ತಾ ಇದ್ದೀರಾ. ಹೊರಗಡೆ ಬನ್ನಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇಷ್ಟು ಸಾಕ್ಷಿ ಕೊಟ್ಟಿದ್ದೀನಿ ನಾನು. ಯಾರ್ಯಾರ ಅಕೌಂಟಿಗೆ ಎಷ್ಟೆಷ್ಟು ಅಮೌಂಟ್ ಬಂದಿದೆ, ಎಲ್ಲಿಂದ ಬಂದಿದ್ದು ಎಲ್ಲ ಕೊಟ್ಟಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ನಂಬಬೇಕಾ ಬಿಡಬೇಕಾ ಸ್ವಲ್ಪ ಯೋಚನೆ ಮಾಡಿ ಮೂವ್ ಆಗಿ. ನಮಸ್ತೆ.